ಚಳ್ಳಕೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಘಟನಾ ಸಂಚಾಲಕ ದಂಡಿನ ಶಿವರಕುಮಾರ್ ನೇತೃತ್ವದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಮತ್ತು ಪ್ರತಿಷ್ಠಾಪನಾ ಸಾರ್ವಜನಿಕ ದತ್ತಿ ಟ್ರಸ್ಟ್ನ ಖಜಾಂಚಿ ಶಿವಪ್ಪ ಅವರು ಸರ್ಕಾರಿ ಸೇವೆಯಲ್ಲಿದ್ದಾಗ ಅಕ್ರಮ ಆಸ್ತಿ ಸಂಪಾದನೆ ಮಾಡಿದ್ದಾರೆ ಹಾಗೂ ದಲಿತರು ಮತ್ತು ಸರ್ಕಾರದ ಜಮೀನನ್ನು ತಮ್ಮ ಕುಟುಂಬದವರ ಹೆಸರಿಗೆ ಮಾಡಿಕೊಂಡಿದ್ದಾರೆ ಎಂಬ ಗಂಭೀರ ಆರೋಪ ಮಾಡಲಾಗಿದೆ. ಈ ಕುರಿತ ಎಲ್ಲ ದಾಖಲೆಗಳನ್ನು ಮುಂದಿನ ದಿನಗಳಲ್ಲಿ ಮಾಧ್ಯಮದ ಮುಂದೆ ಬಿಡುಗಡೆ ಮಾಡುವುದಾಗಿ ತಿಳಿಸಿ ಹಲವು ವರ್ಷಗಳಿಂದ ದಲಿತ ಪರ ಹೋರಾಟ ಮಾಡುತ್ತಾ ಬಂದಿರುವ ತಮ್ಮನ್ನ ಬಿಟ್ಟು ಹೊಸದಾಗಿ ಟ್ರಸ್ಟ್ ಮಾಡಿಕೊಂಡು ಪುತ್ಥಳಿ ನಿರ್ಮಾಣ ಮಾಡಲು ಮುಂದಾಗಿರುವುದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಅಂಬೇಡ್ಕರ್ ಜಯಂತಿಗೆ ಬಂದು ಅವರ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿಲ್ಲ ವ್ಯಕ್ತಿ ಇವತ್ತು ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯನ್ನ ನಿರ್ಮಾಣ ಮಾಡಕ್ ಬರ್ತೀನಿ ಅಂತ ಹೇಳ್ತಿದ್ದಾರೆ. ಈ ಹಿಂದೆ ಇದೇ ಶಿವಪ್ಪನವರು ಬಿಬಿಎಂಪಿನಲ್ಲಿ ಸರ್ಕಾರಿ ಕೆಲಸದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಏನೇನು ಹಗರಣ ಮಾಡಿದ್ದಾರೆ ಅದನ್ನು ನಾವು ಇತ್ತೀಚೆಗೆ ಇನ್ನು ಸ್ವಲ್ಪ ದಿನದಲ್ಲಿ ಹೊರಗಡೆ ತರ್ತೀವಿ. ಅದೇ ತದನಂತರ ಕರ್ನಾಟಕ ರಾಜ್ಯ ರಸ್ತೆ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಉನ್ನತ ಅಧಿಕಾರಿಯಾಗಿದ್ರು. ಅವಾಗ ಏನೇನು ಗೋಲ್ಮಾಲ್ ಮಾಡಿದ್ದಾರೆ ಅದು ಸಹ ನಮ್ಮ ಹತ್ರ ಇದೆ. ಹಾಗೆ KEDBನಲ್ಲಿ ಸರ್ಕಾರದ ಆಸ್ತಿಯನ್ನ ತನ್ನ ಅಣ್ಣನ ಮಕ್ಕಳಿಗೆ, ತನ್ನ ಮಕ್ಕಳಿಗೆ, ತನ್ನ ಹೆಂಡತಿ ಹೆಸರಿಗೆ ಸುಮಾರು 8-10 ಎಕರೆಯನ್ನ ಭೂಮಿಯನ್ನ ಕಬಳೆ ಮಾಡಿಕೊಂಡು ಒಂದು ಟ್ರಸ್ಟ್ನ ಹೆಸರಲ್ಲಿ, ಮುನೇಶ್ವರ ಟ್ರಸ್ಟ್ನ ಹೆಸರಲ್ಲಿ ದಲಿತರಿಗೆ ಸಂಬಂಧಪಟ್ಟಂತ ಭೂಮಿಯನ್ನ ಕಬಳೆ ಮಾಡಿಕೊಂಡು ಇವತ್ತ ಸುಮಾರು ಕೋಟಿ ವೆಚ್ಚದಲ್ಲಿ ಮುನೇಶ್ವರ ದೇವಸ್ಥಾನವನ್ನು ಕಟ್ಕೊಂಡು ಈ ರಾಜ್ಯದ ಸಂಪತ್ತನ್ನ ಕೊಳ್ಳೆ ಹೊಡೆದು ಇದನ್ನು ಮಾಡ್ತಕ್ಕಂಥ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ಇಡ್ತೀನಿ ಅಂತ ಇವತ್ತು ಬಂದಿದ್ದಾರೆ. ಬಂಧುಗಳೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಇಡೋದಕ್ಕೆ ಅವ್ರು ಹಾಕಿಕೊಟ್ಟ ದಾರಿಯಲ್ಲಿ ನಡಿಬೇಕು. ಈ ದಲಿತ ಏನು ವೈಟ್ ಕಾಲರ್ನ ದಲಿತ ಇವತ್ತು ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಯನ್ನ ನಿರ್ಮಾಣ ಮಾಡಕ್ ಬರ್ತೀನಿ ಅಂತ ಹೇಳ್ತಿದ್ದಾರೆ. ಯಾವತ್ತಾದ್ರೂ ಈ ತಾಲೂಕಿನಲ್ಲಿ ಅವರು ಒಂದೇ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾರ್ಯಕ್ರಮಕ್ಕೆ ಆಗಲಿ ₹1 ಕೊಟ್ಟಿದ್ರೆ ಅವರು ಈ ಪುತ್ಥಳಿಯನ್ನ ನಿರ್ಮಾಣ ಮಾಡಕ್ಕೆ ಅರ್ಹರು ಅಂತ ಹೇಳ್ತೀನಿ. ಹಾಗೆ ಮಠದ ಹೆಸರಿನಲ್ಲಿ ಏನೇನೆಲ್ಲ ಒಂದು ಇದನ್ನ ಮಾಡಿದ್ದಾರೆ ಅನ್ನೋದು ನಾನು ಮುಂದಿನ ದಿನಗಳಲ್ಲಿ ಸಾಕ್ಷಿ ಸಮೇತ ಕೊಡ್ತೀನಿ. ಆದ್ರೆ ಒಂದೇ ಕುಟುಂಬದಲ್ಲಿ 16 ಎಕರೆಯನ್ನ ಜಮೀನನ್ನ ಒಡೆದು ಮತ್ತೆ ಅಣ್ಣನ ಮಕ್ಕಳು, ತಮ್ಮನ ಮಕ್ಕಳು, ಹಾಗೆ ಬಾಮೈದನ ಹೆಸರಿನಲ್ಲಿ ಮಠದಲ್ಲಿ ಅಲ್ಲಿರ್ತಕ್ಕಂಥ ದಲಿತರ ಭೂಮಿಯನ್ನೇ ಕಬಳಿಸಿದ್ದಾರೆ. ಅದು ನಮ್ಮ ಹತ್ರ ಸಾಕ್ಷಿ ಸಮೇತ ಇದೆ. ಹಾಗೆ ಏನು ತಹಶೀಲ್ದಾರ್ ಅವರಿಗೆ ಇಂದಿನ ಟ್ರಸ್ಟಿಗಳು ಹೇಳ್ತಾರೆ 7/7/2026 ನಾವು ಮನವಿಯನ್ನ ಕೊಟ್ಟಿದ್ದೀವಿ ಅಂತ. ಆದ್ರೆ ಬಂಧುಗಳೇ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯು 27/2/2026 DC ಅವರಿಗೆ ಮನವಿಯನ್ನ ಕೊಟ್ಟಿದೆ. ಡಿಸೆಂಬರ್ 6ರಲ್ಲಿ ಮಾನ್ಯ ತಹಸೀಲ್ದಾರ್ ಅವರಿಗೆ ಮನವಿಯನ್ನ ಕೊಟ್ಟಿದೆ. ಹಾಗೆ ಪಟ್ಟಣ ಪಂಚಾಯಿತಿಯವರಿಗೆ 6/11/2025 ಮನವಿಯನ್ನ ಕೊಟ್ಟಿದೆ. ಈ ಎಲ್ಲ ಅಧಿಕಾರಿಗಳಿಗೆ ಮನವಿಯನ್ನ ಕೊಟ್ಟ ನಂತರ ಟ್ರಸ್ಟ್ ಅನ್ನ ಮಾಡ್ತಕ್ಕಂಥ ಉದ್ದೇಶ ಏನಿತ್ತು ಅನ್ನೋದು ನಮಗೆ ಮೇಲ್ನೋಟಕ್ಕೆ ಕಂಡು ಬರುತ್ತದೆ. ಈ ಟ್ರಸ್ಟ್ನ ಮೂಲ ಉದ್ದೇಶ ಇಷ್ಟೇ: ದಲಿತರನ್ನ ಮಂಗಗಳನ್ನಾಗಿ ಮಾಡಿ, ಈ ದಲಿತರಲ್ಲಿ ಒಡೆದಾಟವನ್ನು ಸೃಷ್ಟಿ ಮಾಡಿ ತಮ್ಮ ಟ್ರಸ್ಟ್ನ ಸ್ವಬಳಕೆಗೆ ಸ್ವಯಂ ಇದಕ್ಕೆ ಮಾಡ್ಕೋಬೇಕು ಅಂತ ಹೇಳಿ ಟ್ರಸ್ಟ್ ಅನ್ನ ಮಾಡಿದ್ದಾರೆ. ಈ ವೈಟ್ ಕಾಲರ್ ಟ್ರಸ್ಟ್ಗಳನ್ನ ಯಾವುದೇ ಕಾರಣಕ್ಕೂ ಈ ತಾಲೂಕಿನ ಜನ ನಂಬಬಾರದು. ಬಾಬಾ ಸಾಹೇಬ್ ಅಂಬೇಡ್ಕರ್ನ ಹಾಕಿಕೊಟ್ಟಂತ ದಾರಿಲಿ ನಾವು 16 ವರ್ಷಗಳಿಂದ ಸಂಘಟನೆಯನ್ನ ಮಾಡ್ಕೊಂಡು ಬಡವರ ಕಣ್ಣೀರು ಒರೆಸ್ಕೊಂಡು ಬಂದಿದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆನ ನಾವು ನಿಲ್ಲಿಸ್ತೀವಿ. ನಮ್ಮ ಮನೆಯ ದುಡ್ಡನ್ನ ತಂದು ಹಾಕಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ಮಾಡ್ತೀವಿ. ಅವ್ರಿಗೆ ಓಪನ್ ಚಾಲೆಂಜ್ ಅನ್ನು ಕೊಡ್ತಿದ್ದೀನಿ. ಅವ್ರಿಗೆ ತಾಕತ್ತಿದ್ರೆ ಅಲ್ಲಿರ್ತಕ್ಕಂಥ ಎಲ್ಲಾ ಟ್ರಸ್ಟಿಗಳು ವೈಟ್ ಕಾಲರ್ನವರು, ಹಣವುಳ್ಳವರು, ಅವರು ಸ್ವಂತ ದುಡ್ಡನ್ನ ತಗೊಂಬಂದು ಹಾಕಿ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯನ್ನ ಮಾಡ್ಲಿ. ಇಲ್ಲ ಅಂದ್ರೆ ಸುಮ್ಮನೆ ಬಾಯಿ ಮುಚ್ಕೊಂಡಿರ್ಲಿ. ಸುಮ್ಮನೆ ದಲಿತರನ್ನ ಇಲ್ಲಿರ್ತಕ್ಕಂಥ ಸಾಮಾಜಿಕ ಹೋರಾಟಗಾರನ ಅವಮರ್ಯಾದೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಅವರ ಕಚೇರಿ ಮುಂದ್ಗಡೆ, ಅವರ ಮಠದ ಮುಂದ್ಗಡೆ, ತಾಲೂಕು ಕಚೇರಿ ಮುಂದ್ಗಡೆ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆ ನೀಡಿ ಇಲ್ಲಿಗೆ ಬಾಯಿ ಮುಚ್ಕೊಂಡು ಇಲ್ಲಿರ್ತಕ್ಕಂಥ ದಲಿತರಿಗೆ ಕ್ಷಮೆ ಕೇಳಬೇಕು. ಅವರು
ಯಾವುದೇ ಕಾರಣಕ್ಕೂ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಹೆಸರು ಹೇಳಿ ₹1 ದುಡ್ಡನ್ನು ಯಾರು ತಗೊಂಡಿಲ್ಲ. ಅದಾದ ನಂತರ ಟ್ರಸ್ಟ್ ಅನ್ನ ಇವರು ಯಾಕೆ ಮಾಡಿಸಿರೋ ಅನ್ನೋ ಒಂದು ಕಾರಣ ಬಿಟ್ಟು ನಾವು ಸಹ ಟ್ರಸ್ಟ್ ಅನ್ನ ಮಾಡಿಸಿದೀವಿ. ಇಲ್ಲಿ 4 ಜನ ಟ್ರಸ್ಟಿಗಳಿಲ್ಲ, 26 ಜನ ಟ್ರಸ್ಟಿಗಳಿದ್ದಾರೆ. ಅಧ್ಯಕ್ಷರು, ಉಪಾಧ್ಯಕ್ಷರು, ಗೌರವಾಧ್ಯಕ್ಷರುಗಳು, ಹಾಗೆ ಪ್ರಧಾನ ಕಾರ್ಯದರ್ಶಿಗಳು ಮತ್ತೆ ಸಹ ಕಾರ್ಯದರ್ಶಿಗಳು ಒಳಗೊಂಡಂತೆ 26 ಜನ ಟ್ರಸ್ಟಿಗಳನ್ನ ನಾವು ಮಾಡಿದೀವಿ. ಸರ್ಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಹೋರಾಟದ ಹಾದಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದಾರಿಯಲ್ಲಿ ನಡೀತಕ್ಕಂತ ಕರ್ನಾಟಕ ದಲಿತ ಸಂಘರ್ಷ